ತುಂಗಭದ್ರಾ ಜಲಾಶಯಕ್ಕೆ 100 ಕೋಟಿ ಅನುದಾನ ನೀಡಬೇಕು. ಜಲಾಶಯದ ಅಧಮ 19ನೇ ಗೇಟ್ ಅಳವಡಿಸಬೇಕು. ಜಲಾಶಯದ ನದಿಗೆ ಹೋಗುವ ನೀರನ್ನು ತಡೆಯಬೇಕು. ನಾಳೆ ಬರುವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಲಾಶಯಕ್ಕೆ ವೀಕ್ಷಣೆಗೆ ಬರುತ್ತಿದ್ದ ಮುಖ್ಯಮಂತ್ರಿ ಕಾರಿಗೆ ಅಡ್ಡಗಟ್ಟಿ ಪ್ರತಿಭಟನೆ ಮಾಡುವುದನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ. ರಾಜ್ಯ ಕಂಡಂತೆ ಇವತ್ತೇನು ತುಂಗಭದ್ರಾ ಜಲಾಶಯ ಇವತ್ತು ಉಳಿವಿನ ಪ್ರಶ್ನೆ ಆಗಿದೆ. ಯಾಕೆಂದರೆ ಇವತ್ತೇನು ತುಂಗಭದ್ರಾ ಜಲಾಶಯದಲ್ಲಿ 19ನೇ ಗೇಟು ಇವತ್ತು ಮುರಿದು ಬಿದ್ದು ಇವತ್ತು ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಇವತ್ತು ರಾಜ್ಯದ ಮುಖಾಂತರವಾಗಿ ನಾನಾ ರಾಜ್ಯಗಳ ಮುಖಾಂತರವಾಗಿ ಇವತ್ತು ಸಮುದ್ರಕ್ಕೆ ಸೇರುವತಕ್ಕಂಥ ಪರಿಸ್ಥಿತಿ ಆಗಿದೆ. ಆದರೆ ಇಲ್ಲಿವರೆಗೆ ಈ ಒಂದು ನವೀಕರಣ ಮಾಡ್ರಿ ಅಂತೇಳಿ ಇಂಥ ಜಲ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಅವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಸಲಹೆ ಸಮಿತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಹಿಂದೆ ಕಳೆದ ICIC ಮೀಟಿಂಗ್ನಲ್ಲಿ ಕೂಡ ನಾವು ಪ್ರಸ್ತಾವನೆ ಇಟ್ಟರೂ ಕೂಡ ಈ ಜಲಾಶಯ ಅಪಾಯದಲ್ಲಿದೆ, ಈ ಜಲಾಶಯ ಅಳುವಿನ ಪ್ರಶ್ನೆ ಇದೆ, ಗೇಟ್ಗಳನ್ನು ಅಳವಡಿಸಬೇಕು, ನವೀಕರಣ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡೋದ್ರ ಜೊತೆಗೆ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಮನಿ, ಹನುಮಂತಪ್ಪ ನಾಯಕ್, ನಾಗರಾಜ್, ಶ್ರೀಕಾಂತ್, ಶರಣಪ್ಪ ಸಿದ್ದು, ಪನ್ನಾಪುರ ಭೀಮನಗೌಡ, ಪನ್ನಾಪುರ ವೀರನಗೌಡ, ರುದ್ರಗೌಡ, ಬಸನಗೌಡ ಹಲವು ರೈತ ಮುಖಂಡರು ಸೇರಿ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರರು, ನೀರಾವರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.